ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ದೆಹಲಿಯಲ್ಲಿ ರಣಭೀಕರ ಸ್ಫೋಟ ನಡೆದಿದೆ. ಕನಿಷ್ಠ 13 ಮಂದಿ ಸಾವನ್ನಪ್ಪಿದ್ದಾರೆ. ಸುಮಾರು 20 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಹಲ್ಗಾಮ್ ದಾಳಿ ಭಾರತೀಯರ ಮನಸ್ಸಿನಿಂದ ಇನ್ನೂ ಮಾಸಿರಲಿಲ್ಲ. ಅಷ್ಟರಲ್ಲಾಗಲೇ ಮತ್ತೊಂದು ಭಯಾನಕ ದಾಳಿ ನಡೆದಿದೆ. ದೇಶಾದ್ಯಂತ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ ದೊರೆ ಜಿಗ್ಮೆ ಸಿಂಘೈ ವಾಂಗ್ಚುಕ್ ಜನ್ಮ ದಿನಾಚರಣೆ ಸಂಭ್ರಮದಲ್ಲಿ ಭಾಗಿಯಾಗೋದಿಕ್ಕೆ ಚುಮ್ಮು ಮುಂಜಾನೆಯಲ್ಲಿ ಫ್ಲೈಟ್ ಹತ್ತಿ ನಗ್ನಗ್ತಾ ಕೈ ಬೀಸ್ಕೊಂಡು ಹೋಗಿದ್ದಾರೆ. ಇದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಂದು ರಣಭೀಕರ ದಾಳಿಯಿಂದ ಇಡೀ ಭಾರತ ಸ್ತಬ್ಧಗೊಂಡಿರೋ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾರೆ ಅಂತ ನೆಟಿಜನ್ಸ್ ಕೋಪವರಾಗ್ತಾ ಇದ್ದಾರೆ. ನೀವು ಒಮ್ಮೆ ನರೇಂದ್ರ ಮೋದಿ ಅವರ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದರೆ ಅಲ್ಲಿ ಬಂದಿರುವಂತಹ ಕಮೆಂಟ್ಸು ಎಲ್ಲವನ್ನ ಹೇಳ್ತವೆ. ದೆಹಲಿಯಲ್ಲಿ ದೇಶವಾಸಿಗಳ ನೆತ್ತರು ಹರಿದಿದೆ. ದೇಹಗಳು ಛಿದ್ರವಾಗಿ ಬಿದ್ದಿದ್ದಾವೆ. ಯಾರದ್ದೋ ಹುಟ್ಟುಹಬ್ಬಕ್ಕೆ ನಾಡಿನ ದೊರೆ ಹೊರಟಿದ್ದಾರೆ ಅಂತ ಜನ ಕಿಡಿಕಾರಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಮನಮೋಹನ್ ಸಿಂಗ್ ಅವರ ವಿಡಿಯೋ ಹಂಚ್ಕೊಂಡು ಕಮೆಂಟ್ ಮಾಡಿದ್ದಾರೆ. ಮುಂಬೈ ಅಟ್ಯಾಕ್ ಆದಾಗ ಪ್ರಧಾನಿ ಮನಮೋಹನ್ ಸಿಂಗು ಮೀಡಿಯಾಗಳ ಎದುರು ಮಾತಾಡಿದ್ರು. ಆದರೆ ಈಗಿನ ಪ್ರಧಾನಿಗಳು ದಾಳಿ ನಡೆದ 12 ಗಂಟೆಗಳ ಒಳಗೇನೆ ವಿದೇಶಕ್ಕೆ ಓಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ತುಂಬ ಇದೆ, ನಾನಾದರೂ ಎಷ್ಟಂತ ಓದಿ ಹೇಳ್ಬೇಕು ನಿಮಗೆ. ಒಮ್ಮೆ ನೀವು ನರೇಂದ್ರ ಮೋದಿಯವರ ಸೋಷಿಯಲ್ ಮೀಡಿಯಾಗಳನ್ನು ಚೆಕ್ ಮಾಡಿ ಅಲ್ಲಿನ ಕಮೆಂಟ್ಸ್ ನೋಡಿದರೆ ಗೊತ್ತಾಗುತ್ತೆ. ಇದರ ನಡುವೆ ಬರ್ತ್ಡೇ ಪಾರ್ಟಿಯಲ್ಲಿರೋ ನರೇಂದ್ರ ಮೋದಿ ಅಲ್ಲಿಂದಾನೆ ಅಂದರೆ ಭೂತಾನಿನಿಂದನೇ ಗುಡುಗಿದ್ದಾರೆ. ಅವರ ಆರ್ಭಟ ಹೇಗಿದೆ ಅಂತಂದರೆ ಅದನ್ನು ನೀವೇ ಒಮ್ಮೆ ಕೇಳಿಸ್ಕೊಂಬನ್ನಿ. बहुत भारी मन से आया हूँ. कल शाम दिल्ली में हुई भयावह घटना ने सभी के मन को व्यथित कर दिया है. मैं पीड़ित परिवारों का दुख समझता हूँ. आज पूरा देश उनके साथ खड़ा है. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था. विचार विमर्श चलता था. जानकारियों के तार जोड़े जा रहे थे. हमारी एजेंसियां इस षड्यंत्र की तह तक जाएगी. इसके पीछे के षड्यंत्रकारियों को बख्शा नहीं जाएगा. All those responsible will be brought to justice. ಮೋದಿಜಿ ಹೇಳ್ತಾರೆ, ನಾವು ಯಾರನ್ನೂ ಬಿಡೋದಿಲ್ಲ, ಈ ಕೃತ್ಯದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಪಾಠ ಕಲಿಸ್ತೀವಿ ಅಂತ. ಆದರೆ ಈ ಘಟನೆಗಳು ನಡೀತಾವಲ್ಲ, ಅವುಗಳನ್ನು ನಡೆಯದೇ ಇರೋ ರೀತಿ ತಡೆಯೋರು ಯಾರು ಅನ್ನೋ ಪ್ರಶ್ನೆಗಳಿಗೆ ಈ ತನಕ ಉತ್ತರ ಸಿಗ್ತಾ ಇಲ್ಲ. ಕೆಲವು ಅಂಧಭಕ್ತರು ಹೇಳ್ತಾ ಇದ್ರು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಉಗ್ರರು ಮುಂಬೈ ತನಕ ಬರ್ತಾ ಇದ್ರು, ಈಗ ನೋಡಿ ನಮ್ಮ ಮೋದಿಜಿ ಉಗ್ರರ ಸೊಂಟ ಮುರಿದು ಕೂರಿಸಿದ್ದಾರೆ ಅಂತ ಭಾರಿ ಬಿಲ್ಡಪ್ ಕೊಟ್ಟು ಹೇಳ್ತಾ ಇದ್ರು. ಹೀಗೆ ಸಗಣಿ ತಿಂದು ಹೇಳೋ ಭಕ್ತರಿಗೆ ಉರಿ, ಪಠಾನ್ಕೋಟ್, ಪುಲ್ವಾಮಾ, ಪಹಲ್ಗಾಮು ಇನ್ನು ತುಂಬ ಇದ್ದಾವೆ. ಇವೆಲ್ಲ ನಡೆದಿದ್ದು ನೆಹರು ಸರ್ಕಾರದಲ್ಲ. ಮೋಸ್ಟ್ಲಿ ಈ ಅಂಧ ಭಕ್ತರ ಪ್ರಕಾರ ಈಗ ದೆಹಲಿಯಲ್ಲಿ ನಡೆದಿರೋ ದಾಳಿಗೆ ಜವಾಹರ್ಲಾಲ್ ನೆಹರು ಅವರೇ ಸಮಾಧಿಯಿಂದ ಎದ್ದು ಬಂದು ಉತ್ತರ ಕೊಡಬೇಕೇನೋ. ಇಲ್ಲಾಂದರೆ ಈ ಸಾಲು ಘಟನೆಗಳಿಗೆ ಹೊಣೆ ಯಾರು ಇರಬೇಕು? ಮೊದಲೆಲ್ಲ ಇಂಥವೆಲ್ಲ ಘಟನೆಗಳು ನಡೆದ್ರೆ ಪ್ರಧಾನಿ ರಾಜೀನಾಮೆ ಕೊಡಲಿ, ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಲಿ ಅನ್ನೋ ಆಗ್ರಹಗಳು ಕೇಳಿ ಬರ್ತಾ ಇದ್ವು. ಮುಂಬೈ ಅಟ್ಯಾಕ್ ನಡೆದಾಗ ಅವತ್ತಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಹೋಮ್ ಮಿನಿಸ್ಟರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಆಗ ನೈತಿಕ ಹೊಣೆ ಹೊತ್ತು ನನ್ನ ಜನರನ್ನ ನನ್ನಿಂದ ಕಾಪಾಡ್ಕೊಳ್ಳೋದಕ್ಕೆ ಆಗಲಿಲ್ವಲ್ಲ ಅಂತ ಅವತ್ತಿನ ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್ರು ರಾಜೀನಾಮೆ ಕೊಟ್ಟಿದ್ರು. ಆದರೆ ಈ ತನಕ ಅಮಿತ್ ಶಾ ಅವರಿಗೆ ನೀವೇನು ಮಾಡ್ತಾ ಇದ್ರಿ ಅನ್ನೋ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿನ ಗೋಧಿ ಮೀಡಿಯಾಗಳು ಕೇಳ್ತಾ ಇಲ್ಲ. ಇಲ್ಲಿಗೆ ಈ ದೇಶದ ಕತೆ ಇಷ್ಟೇ ಕನ್ನಮ್ಮ ಅಂತ ಎಲ್ಲರೂ ಸುಮ್ಮನೆ ಆಗ್ಬಿಡ್ಬೇಕು. ನಮಸ್ಕಾರ.